ಹಾಯ್ ಹಲೋ ನಮಸ್ಕಾರ. ನಾನು ಸತೀಶ್ ದೊಡ್ಡಮನೆ. ನಿಮ್ಮೊಂದಿಗೆ ಒಂದು ಮುಖ್ಯವಾದ ವಿಚಾರವನ್ನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ಸಣ್ಣ ಕಥೆಯ ಮುಖಾಂತರ ನನ್ನ ಮಾತನ್ನು ಪ್ರಾರಂಭಿಸ್ತೀನಿ. ಕಾಗೆ ಒಂದು ಮರದ ಮೇಲೆ ಕುಳಿತುಕೊಂಡು ಕಾ ಕಾ ಎಂದು ಕೂಗೋದಕ್ಕೆ ಪ್ರಾರಂಭಿಸುತ್ತೆ. ಅದೇ ಮರದ ಕೆಳಗಡೆ ವಿಶ್ರಮಿಸ್ತಿದ್ದ ಒಬ್ಬ ವ್ಯಕ್ತಿ ಅದನ್ನು ಕಲ್ಲಿನಿಂದ ಹೊಡೆದು ಓಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಬಹುಶಃ ನನ್ನ ಧ್ವನಿ ಅವನಿಗೆ ಇಷ್ಟ ಆಗ್ತಾ ಇಲ್ವೇನೋ ಅಂತ ತಿಳಿದು ಅಲ್ಲಿಂದ ಬೇರೆ ಕಡೆ ಹೋಗಿ ಅಲ್ಲೂ ಕೂಡ ಕಾ ಕಾ ಅಂತ ಕೂಗೋದಕ್ಕೆ ಪ್ರಾರಂಭಿಸುತ್ತೆ. ಅಲ್ಲಿ ನೆರೆದಿದ್ದ ಜನಗಳು ಸಹ ಕೋಲ್ನಿಂದ ಹೊಡೆದು ಓಡಿಸೋದಕ್ಕೆ ಬರ್ತಾರೆ. ಹೀಗೆ 3-4 ಕಡೆ ಜಾಗ ಬದಲಿಸಿದ್ರು ಕೂಡ ಅದಕ್ಕೆ ಇದೇ ಅನುಭವ ಆಗುತ್ತೆ. ಆಗ ಅದು ಕೋಗಿಲೆ ಬಳಿ ಹೋಗಿ ತನ್ನ ಅಳಲನ್ನು ತೋಳಿಕೊಳ್ಳುತ್ತೆ. ನಾನು ಕಪ್ಪಗಿದ್ದೇನೆ, ನೀನು ಕಪ್ಪಗಿದ್ಯಾ, ಆದರೆ ನಾನು ಕೂಗಿದ್ರೆ ಜನ ಒಡೆದು ಓಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ, ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾರೆ. ನಿನ್ನ ಕೂಗಿಗೆ ಜನಗಳು ಖುಷಿಯಿಂದ ಸ್ಪಂದಿಸ್ತಾರೆ, ಯಾಕೆ ಹೀಗೆ ಅಂತ ಕೇಳುತ್ತೆ. ಆಗ ಕೋಗಿಲೆ ಹೇಳುತ್ತೆ, ಜಾಗ ಬದಲಾಯಿಸೋದ್ರಿಂದ ಪ್ರಯೋಜನ ಇಲ್ಲ, ನಮ್ಮ ರಾಗವನ್ನು ಬದಲಾಯಿಸಬೇಕು. ನಮ್ಮ ಧ್ವನಿ ಇಂಪಾಗಿ ಕೇಳಲು ಮಧುರವಾಗಿರೋದ್ರಿಂದ ಜನ ಅದನ್ನು ಇಷ್ಟಪಡ್ತಾರೆ ಅಂತ ಹೇಳುತ್ತೆ. ಸ್ನೇಹಿತರೆ, ಇಲ್ಲಿ ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾದ ಅಂಶ ಏನೆಂದರೆ, ಮಾತು ನಯದಿಂದ ವಿನಯದಿಂದ ಕೂಡಿರಬೇಕು. ಅದು ಇನ್ನೊಬ್ಬರ ಮನಸ್ಸಿಗೆ ನೋವನ್ನು ಉಂಟು ಮಾಡಬಾರ್ದು. ನಾವು ಆಡುವ ಪ್ರತಿ ಮಾತುಗಳು ಇನ್ನೊಬ್ಬರಲ್ಲಿ ಉತ್ಸಾಹ ತುಂಬುವ ಹಾಗೆ ಇರಬೇಕು. ಒಳ್ಳೆಯ ಮಾತಾಡೋದು ಕೂಡ ಒಂದು ಕಲೆ. ಅದನ್ನು ನಾವು ರೂಢಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಅಂದರೆ ನಾವು ಆಡಿದ ಮಾತು, ಬಿಟ್ಟ ಬಾಣ ಎರಡೂ ಒಂದೇ, ಮತ್ತೆ ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ನಮ್ಮ ಮಾತುಗಳು ಇನ್ನೊಬ್ಬರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಎನ್ನುವುದನ್ನು ಅರಿತು ನಾವು ಮಾತಾಡಬೇಕಾಗುತ್ತೆ. ಬಹಳ ಜಾಗರೂಕತೆಯಿಂದ ಆದಷ್ಟು ಸಕಾರಾತ್ಮಕವಾಗಿ ನಾವು ಮಾತಾಡಬೇಕಾಗುತ್ತೆ. ಇಲ್ಲಿ ನಮ್ಮ ಮಾತುಗಳು ಇನ್ನೊಬ್ಬರಲ್ಲಿ ಉತ್ಸಾಹವನ್ನು ತುಂಬುವ ಹಾಗೆ ಇರಬೇಕು ಹೊರತು ಅದು ಇನ್ನೊಬ್ಬರಲ್ಲಿ ದ್ವೇಷವನ್ನು ಹುಟ್ಟು ಹಾಕುವ ಹಾಗೆ ಇರಬಾರ್ದು. ಮಾತಿನ ಬಗ್ಗೆ ಅನೇಕ ನಾವು ಕೆಲವು ಗಾದೆಗಳನ್ನು ಕೂಡ ಕೇಳಿದ್ದೇವೆ. ಮಾತೇ ಮುತ್ತು, ಮಾತೇ ಮೃತ್ಯು. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು. ಹಾಗೆ ನಮ್ಮ ಬಸವಣ್ಣನವರು ಕೂಡ ಮಾತಿನ ಮಹತ್ವವನ್ನು ತಮ್ಮ ವಚನಗಳಲ್ಲಿ ಸಾರಿದ್ದಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಮತ್ತು ನಾವು ನುಡಿದರೆ ಅದು ಲಿಂಗ ಮೆಚ್ಚಿ ಅಹುದಹುದು ಎನ್ನುವಂತಿರಬೇಕು. ಅಂದರೆ ಅವರ ಮಾತಿನ ಅರ್ಥ, ನಮ್ಮ ಮಾತುಗಳನ್ನು ಇನ್ನೊಬ್ಬರು ಕೇಳ್ತಾ ಇದ್ರೆ ಮತ್ತೆ ಮತ್ತೆ ಅದನ್ನು ಕೇಳಬೇಕು ಅಂತ ಅವ್ರಿಗೆ ಅನ್ನಿಸ್ಬೇಕು. ಇದು ಬಹಳ ಮುಖ್ಯ ಗೆಳೆಯರೇ. ಆದ್ದರಿಂದ ನಾವೆಲ್ಲ ಇನ್ಮುಂದೆ ಒಳ್ಳೆಯ ಮಾತುಗಳನ್ನು ಆಡುವುದರ ಕಡೆ ಗಮನ ಕೊಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಶುಭವಾಗಲಿ.